ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು 1 ಕಪ್ ಕಡಲೆ ಹಿಟ್ಟನ್ನು ಬಳಸ್ಕೊಂಡು ಹಾಗೆ ಒಂದು 2 ಸ್ಪೂನ್ ತುಪ್ಪ ಇದ್ದರೆ ಸಾಕು. ಈ ರೀತಿ ಕಡಲೆ ಹಿಟ್ಟಿನ ಬರ್ಫಿನ ಇನ್ಸ್ಟೆಂಟಾಗಿ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಮಾಡ್ಕೊಳ್ಳೋ ವಿಧಾನ ಕೂಡ ನೋಡ್ಕೊಂಡು ಬಿಡೋಣ. ಗ್ಯಾಸ್ ಮೇಲೆ ಮೊದಲಿಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ ಒಂದು 2 ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಳ್ಳೋಣ. 2 ಸ್ಪೂನ್ ತುಪ್ಪ ಆದರೆ ಸಾಕು, ಜಾಸ್ತಿ ಏನು ಬಳಸೋ ಅವಶ್ಯಕತೆ ಇಲ್ಲ. ನೀವು ತಿನ್ನೋದಾಯಿತು ಅಂತಂದರೆ ಒಂದು ಸ್ವಲ್ಪ ಇನ್ನೂ ಒಂದು 2 ಸ್ಪೂನ್ ಹೆಚ್ಚಿಗೆ ಕೂಡ ಹಾಕ್ಕೊಳ್ಬೋದು. ಒಂದು ಸ್ವಲ್ಪ ಬಿಸಿ ಆದಮೇಲೆ ತುಪ್ಪ 1 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಿದ್ದೀನಿ. ಕ್ವಾಂಟಿಟಿ ಜಾಸ್ತಿ ಬೇಕು ಅನ್ನೋದಾದರೆ ಡಬಲ್ ಮಾಡ್ಕೊಳ್ಬೋದು. ಇವಾಗ ಈ ಒಂದು ಕಡಲೆ ಹಿಟ್ಟನ್ನು ನಾವು ಈ ಒಂದು ತುಪ್ಪದಲ್ಲಿ ಹುರ್ಕೊಳ್ಬೇಕಾಗತ್ತೆ. ಆದರೆ ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಳ್ಳಿ. ನೋಡಿ, ಎಲ್ಲಿವರೆಗೂ ಹುರ್ಕೊಳ್ಬೇಕು ಅಂದರೆ ಹಸಿ ವಾಸನೆ ಹೋಗಬೇಕು. ಹಾಗೆ ಹಾಕಿರ್ತಕ್ಕಂಥ ತುಪ್ಪದಲ್ಲಿ ನಾವು ಹಾಕಿರ್ತಕ್ಕಂಥ ಕಡಲೆ ಹಿಟ್ಟು ಕಂಪ್ಲೀಟಾಗಿ ಬೆರೆತ್ಕೊಳ್ಬೇಕು. ಅಲ್ಲಿವರೆಗೂ ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿ ಬಿಡ್ದ ಹಾಗೆ ಕೈ ಬಿಡ್ದ ಹಾಗೆ ಕೈ ಆಡಿಸ್ತಾ ಬನ್ನಿ. ನೋಡಿ, ಈ ರೀತಿ ಆಗಬೇಕು. ನಿಮ್ಗೆ ಇದಕ್ಕಿಂತ ತಿಳಿಬೇಕು ಅಂತಂದರೆ ತುಪ್ಪನ ಇನ್ನೊಂದು 2 ಸ್ಪೂನ್ ಜಾಸ್ತಿ ಹಾಕ್ಕೊಳ್ಬೋದು. ಇವಾಗ ನೋಡಿ, ಯಾವ ಕಪ್ಪಿಂದ ನಾನು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೆ ಅದೇ ಕಪ್ಪಿಂದ ಒಂದು ಅರ್ಧ ಕಪ್ಪು ಆಗುವಷ್ಟು ಚಿರೋಟಿ ರವೆ ಸೇರಿಸ್ಕೊಂಡಿದ್ದೀನಿ. ಅಂದರೆ ಸಣ್ಣ ರವೆ ಇರುತ್ತಲ್ಲ, ಆ ಒಂದು ರವೆನ ಸೇರಿಸ್ಕೊಂಡು ಮತ್ತೆ ಹುರ್ಕೊಳ್ತಿದ್ದೀನಿ. ನೋಡಿ, ಚಿರೋಟಿ ರವೆ ಹಾಕಾದ್ಮೇಲೆ ಬೇಕು ಅಂದರೆ 1 ಸ್ಪೂನ್ ಆಗುವಷ್ಟು ತುಪ್ಪ ಸೇರಿಸ್ಕೊಳ್ಬೋದು. ಇವಾಗ ಅಳತೆಗೆ ತೊಗೊಂಡಿರ್ತಕ್ಕಂಥ ಕಪ್ಪಿಂದ ಒಂದು 1/4 ಕಪ್ ಆಗುವಷ್ಟು ಮಾತ್ರ ನಾನಿಲ್ಲಿ ಹಾಲು ಹಾಕ್ಕೊಳ್ತಿದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳೋಣ. 1 ಕಪ್ ಆಗುವಷ್ಟು ಹಾಲು ಹಿಡಿಯುತ್ತೆ. ಆದರೂ ಒಮ್ಮೆಲೇ ಸೇರಿಸೋದಕ್ಕಿಂತ ಈ ರೀತಿ ಸ್ವಲ್ಪ ಸೇರಿಸ್ಕೊಂಡು ನೋಡಿಕೊಂಡು ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ಒಂದು ಸ್ವಲ್ಪ ತಿಕ್ಕಾಗಿ ನಮಗೆ ಗಟ್ಟಿ ಅನ್ನಿಸ್ತಿದೆ ಅಂದಾಗ ಇನ್ನೊಂದು 1/4 ಕಪ್ ಆಗುವಷ್ಟು ಹಾಲನ್ನ ಸೇರಿಸ್ಕೊಳ್ಳೋಣ. ಒಟ್ಟಲ್ಲಿ ಯಾವ ಕಪ್ಪನ್ನ ನಾವು ಮೆಜರ್ಮೆಂಟಿಗೆ ತೊಗೊಂಡಿದ್ವಿ ಅದೇ ಕಪ್ಪಿಂದ ಒಂದು ಅರ್ಧ ಕಪ್ ಆಗುವಷ್ಟು ಹಾಲನ್ನ ಸೇರಿಸ್ಕೊಂಡಿದ್ದೀನಿ. ಬೇಕು ಅಂದರೆ 1 ಕಪ್ ಕೂಡ ಸೇರಿಸ್ಕೊಳ್ಬೋದು. ಇಲ್ಲಿ ತುಪ್ಪದ ಬದಲಿಗೆ ನಾನು ಹಾಲನ್ನ ಸೇರಿಸ್ಕೊಳ್ತಿದ್ದೀನಿ. ನೀವು ಹಾಲು ಹಾಕೋದು ಇಷ್ಟ ಇಲ್ಲ ಅಂತಂದರೆ ಒಂದು 1/4 ಕಪ್ ಆಗುವಷ್ಟು ತುಪ್ಪನ ಮೊದಲೇ ಹಾಕಿ ಈ ರೀತಿ ನೀವು ಈ ಸ್ವೀಟ್ನ ಹಾಕ್ಕೊಂಡು ಹುರ್ಕೊಂಡು ಮಾಡ್ಕೊಳ್ಬೋದು. ಆದರೆ ತುಪ್ಪ ಕಡಿಮೆ ತಿನ್ನುವವರು ಈ ರೀತಿ ಹಾಲನ್ನ ಸೇರಿಸ್ಕೊಂಡು ಈ ಒಂದು ಬರ್ಫಿನ ಮಾಡ್ಕೊಳ್ಬೋದು. ಕನ್ಸಿಸ್ಟೆನ್ಸಿ ನೋಡಿ, ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿ ಕೈ ಆಡಿಸ್ತಾ ಬಂದಾಗ ಗಟ್ಟಿ ಆಗ್ತಾ ಬರುತ್ತೆ. ಜಾಸ್ತಿ ಗಟ್ಟಿ ಆಯಿತು ಅಂದರೆ ಇನ್ನೊಂದು ಸ್ವಲ್ಪ ಹಾಲು ಸೇರಿಸ್ಕೊಳ್ಳಿ. ಈ ರೀತಿ ನಮಗೆ ಹಾಕಿರ್ತಕ್ಕಂಥ ಒಂದು ಕಡಲೆ ಹಿಟ್ಟಾಯಿತು ಅಥವಾ ರವೆ ಆಯಿತು, ಎರಡೂ ಹೊಂದ್ಕೊಳ್ಬೇಕು. ಆ ರೀತಿ ಕೈ ಆಡಿಸ್ತಾ ಬನ್ನಿ. ಇವಾಗ ಸ್ವೀಟ್ನ ಯಾವ ಕಪ್ಪನ್ನು ನಾನು ಬಳಸ್ಕೊಂಡಿದ್ದೆ ಅದೇ ಕಪ್ಪಿಂದ 1/4 ಕಪ್ ಆಗುವಷ್ಟು ಮಾತ್ರ ಸ್ವೀಟ್ ಹಾಕ್ಕೊಳ್ತಿದ್ದೀನಿ. ಸ್ವೀಟ್ ಜಾಸ್ತಿ ತಿನ್ನೋದಾಯಿತು ಅಂದರೆ ಒಂದು ಅರ್ಧ ಕಪ್ ಆಗುವಷ್ಟಾದರೂ ಸಕ್ಕರೆ ಪೌಡ್ರನ್ನ ಸೇರಿಸ್ಕೊಳ್ಬೋದು. ಸಕ್ಕರೆ ಹಾಕಾದ್ಮೇಲೆ ಮತ್ತೆ ಕೈ ಆಡಿಸ್ತಾ ಬನ್ನಿ. ಸಕ್ಕರೆ ಕೂಡ ಈ ಒಂದು ಕಡಲೆ ಹಿಟ್ಟಿನ ಜೊತೆಗೆ ಕರೆಕ್ಟಾಗಿ ಹೊಂದ್ಕೊಳ್ಬೇಕು. ಕಂಪ್ಲೀಟಾಗಿ ಈ ರೆಸಿಪಿನ ಲೋ ಫ್ಲೇಮಲ್ಲೇ ಗ್ಯಾಸ್ನ ಇಟ್ಕೊಂಡು ಮಾಡ್ಕೊಳ್ಬೇಕು. ನೋಡಿ, ಇವಾಗ ಹಾಕಿರ್ತಕ್ಕಂಥ ಸಕ್ಕರೆ ಕೂಡ ಹೊಂದ್ಕೊಂಡಿದೆ. ಬೇಕು ಅಂದರೆ ಈ ಹಂತದಲ್ಲಿ 1 ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಳ್ಬೋದು. ಟೋಟಲಾಗಿ ಒಂದು 3 ಸ್ಪೂನ್ ತುಪ್ಪದಲ್ಲಿ ಮಾಡಿರೋದು. ನೀವು ತುಪ್ಪ ತಿನ್ನೋದಾದರೆ ಒಂದು 1/4 ಕಪ್ ಆಗುವಷ್ಟು ತುಪ್ಪ ಹಾಕ್ಕೊಂಡು ಈ ಒಂದು ಸ್ವೀಟ್ನ ಮಾಡ್ಕೊಳ್ಬೋದು. ನಾನು ಕೂಡ ಇಲ್ಲಿ 1 ಸ್ಪೂನ್ ಆಗುವಷ್ಟು ತುಪ್ಪನ ಮತ್ತೆ ಸೇರಿಸ್ಕೊಂಡಿದ್ದೀನಿ. ಈ ರೀತಿ ತುಪ್ಪ ಹಾಕಾದ್ಮೇಲೆ ಒಂದು 2 ಅಥವಾ 1 ನಿಮಿಷ ಮಾತ್ರ ಈ ರೀತಿ ನೀವು ಕಲಿಸ್ಕೊಳ್ಬೇಕು. ಇಲ್ಲಾಂದರೆ ಬೇಗ ಗಟ್ಟಿಯಾಗುತ್ತೆ. ಲೋ ಫ್ಲೇಮಲ್ಲೇ ಗ್ಯಾಸ್ ಇಟ್ಕೊಂಡು ಜಸ್ಟ್ ಹಾಕಿರೋ ತುಪ್ಪ ಈ ಒಂದು ಮಿಶ್ರಣಕ್ಕೆ ಅಂದರೆ ಸ್ವೀಟ್ ರೆಸಿಪಿಗೆ ಅಂಟ್ಕೊಳ್ಬೇಕು. ಆ ರೀತಿ ಒಂದು ಸರಿ ಕೈ ಆಡಿಸ್ಕೊಂಡ್ರೆ ಸಾಕು. ಇಷ್ಟಾದರೆ ಸಾಕು, ರೆಡಿಯಾಗಿದೆ. ಗ್ಯಾಸ್ನ ಆಫ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಸೈಡಲ್ಲಿ ಒಂದು ಪ್ಲೇಟಿಗೆ ತುಪ್ಪನ ಸ್ಪ್ರೆಡ್ ಮಾಡ್ಕೊಳ್ತಿದ್ದೀನಿ. ನೀವು ಪ್ಲೇಟಿಗಾದರೂ ಹಾಕ್ಕೊಳ್ಳಿ ಅಥವಾ ಮೋಲ್ಡಿಗಾದ್ರೂ ಹಾಕ್ಕೊಳ್ಬೋದು. ಅಥವಾ ಈ ಒಂದು ಸ್ವೀಟ್ನ ಉಂಡೆಗಳಾಗಿಯೂ ಕೂಡ ಕಟ್ಕೊಂಡು ತಿನ್ಬೋದು. ಹೀಗೆ ಇರಬೇಕು ಅಂತೇನಿಲ್ಲ. ಇಲ್ಲಿ ಬರ್ಫಿ ಮಾಡೋದ್ರಿಂದ ನಾನು ಒಂದು ಪ್ಲೇಟಿಗೆ ಒಂದು ಸ್ವಲ್ಪ ತುಪ್ಪನ ಸ್ಪ್ರೆಡ್ ಮಾಡಿಕೊಂಡು ಇವಾಗ ರೆಡಿ ಮಾಡಿರ್ತಕ್ಕಂಥ ಒಂದು ಕಡಲೆ ಹಿಟ್ಟಿನ ಮಿಶ್ರಣನ ಇಲ್ಲಿ ಹಾಕ್ಕೊಳ್ತಿದ್ದೀನಿ. ನೋಡಿ, ತೀರಾ ನೀರಾಗಬೇಕು ಅಂತಂದರೆ ಸ್ವಲ್ಪ ತುಪ್ಪ ಜಾಸ್ತಿ ಬಳಸ್ಕೊಳ್ಬೇಕು. ಇಲ್ಲಿ ತುಪ್ಪನ ಕಡಿಮೆ ಬಳಸ್ಕೊಂಡು ಹಾಲಲ್ಲೇ ಮಾಡಿರೋದ್ರಿಂದ ಈ ರೀತಿ ಒಂದು ಸ್ವಲ್ಪ ಗಟ್ಟಿ ಅನಿಸುತ್ತೆ. ಆದರೂ ಪರವಾಗಿಲ್ಲ, ನಾವು ಕೈಯಿಂದ ಅಥವಾ ಈ ರೀತಿ ಸೌಟಿಂದ ಸ್ಪ್ರೆಡ್ ಮಾಡ್ತಾ ಹೋಗೋಣ. ನೋಡಿ, ಈ ರೀತಿ ನೀಟಾಗಿ ಒಂದು ಸ್ಟ್ರಕ್ಚರ್ ಕೊಟ್ಕೊಳ್ಳೋಣ. ನಿಮಗೆ ಹಾಲು ಜಾಸ್ತಿ ಸೇರೋದಾಯಿತು ಅಂದರೆ ಜಾಸ್ತಿ ಕೂಡ ಹಾಲು ಹಾಕಿ ಲಿಕ್ವಿಡ್ ರೀತಿಯಲ್ಲಿ ಕೂಡ ಮಾಡ್ಕೊಳ್ಬೋದು. ಬಟ್ ಈ ರೀತಿ ಮಾಡೋದ್ರಿಂದ ಸ್ವೀಟ್ನ ನಾವು ಒಂದು ವಾರ ಕೂಡ ಇಟ್ಕೊಂಡು ತಿನ್ಬೋದು. ಹಾಗಾಗಿ ಒಂದು ಸ್ವಲ್ಪ ಹಾಲನ್ನ ನಾನಿಲ್ಲಿ ಕಡಿಮೆ ಬಳಸಿದ್ದೀನಿ. ನೀವು ಬೇಕು ಅಂದರೆ ಜಾಸ್ತಿ ಕೂಡ ಬಳಸ್ಕೊಳ್ಬೋದು. ಇಷ್ಟಾದರೆ ಸಾಕು. ಇದನ್ನೇನು ನಾವು ಅರ್ಧ ಗಂಟೆ ಬಿಡಬೇಕಾದ ಅವಶ್ಯಕತೆ ಇಲ್ಲ. ಆಲ್ರೆಡಿ ಸೆಟ್ಟಾಗಿರುತ್ತೆ. ಒಂದು ಸ್ಟ್ರಕ್ಚರ್ ಕೊಡೋದಕ್ಕೋಸ್ಕರ ಈ ರೀತಿ ಒಂದು ಪ್ಲೇಟಿಗೆ ಹಾಕ್ಕೊಂಡು ನಾನಿಲ್ಲಿ ಬರ್ಫಿನ ರೆಡಿ ಮಾಡ್ಕೊಳ್ತಿದ್ದೀನಿ. ಮೇಲ್ಗಡೆ ಬೇಕಂದಂಥ ನಿಮಗೆ ಡ್ರೈ ಫ್ರೂಟ್ಸ್ ಇಷ್ಟ ಇತ್ತು ಅಂತಂದರೆ ಹಾಕ್ಕೊಳ್ಬೋದು. ನಾನು ಕೂಡ ಇಲ್ಲಿ ಒಂದು ಸ್ವಲ್ಪ ಬಾದಾಮಿ ಪಿಸ್ತಾನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಿದ್ದೀನಿ. ಇದು ಕಂಪ್ಲೀಟ್ಲಿ ಆಪ್ಷನ್. ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಪರವಾಗಿಲ್ಲ, ಸ್ಕಿಪ್ ಮಾಡ್ಕೊಳ್ಬೋದು. ಈ ರೀತಿ ಮಾಡಾದ್ಮೇಲೆ ಒಂದು ಸ್ವಲ್ಪ ಸೆಟ್ ಮಾಡ್ಕೊಳ್ಳಿ ಹಾಕಿರ್ತಕ್ಕಂಥ ಡ್ರೈ ಫ್ರೂಟ್ಸ್ನ. ಇವಾಗಿದು ಸ್ವೀಟ್ ರೆಡಿಯಾಗಿದೆ. ಇವಾಗಲೇ ಕಟ್ ಮಾಡ್ಕೊಳ್ಬೋದು. ಒಂದು 10 ನಿಮಿಷ ಕೂಡ ಬಿಡೋ ಅವಶ್ಯಕತೆ ಇರಲ್ಲ. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ತಕ್ಕಂಥ ಒಂದು ಸ್ವೀಟ್ ರೆಸಿಪಿ. ನೋಡಿ, ಬಿಸಿ ಆರಿತ್ತು ಅಂತಂದರೆ ಕಟ್ ಮಾಡ್ಕೊಂಡು ಬಿಡೋಣ. ಇವಾಗ ಬಿಸಿ ಆರಿದೆ, ಕಟ್ ಮಾಡ್ಕೊಳ್ತಿದ್ದೀನಿ.
ಈ ಒಂದು ಸ್ವೀಟ್ನ ನೀವು ಒಂದು ವಾರ ಆರಾಮಾಗಿ ಇಟ್ಕೊಂಡು ತಿನ್ಬೋದು. ಈ ಹಿಂದೆ ಕೂಡ ನನ್ನ ಚಾನಲ್ನಲ್ಲಿ ಯಾವುದೇ ರೀತಿಯ ಗ್ಯಾಸ್ ಬಳಸದೆ, ಒಲೆ ಹಚ್ಚದೆ ಯಾವ ರೀತಿ ಸ್ವೀಟ್ ಮಾಡೋದು ಅಂತ ಕೂಡ ತೋರಿಸಿದ್ದೀನಿ. ಹಾಗೆ ಹಲವಾರು ರೀತಿಯ ಸ್ವೀಟ್ ರೆಸಿಪಿಗಳನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂತಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನಾನು ಕೂಡ ಇಲ್ಲಿ ಸ್ಕ್ವೇರ್ ರೀತಿಯಲ್ಲಿ ಸ್ವೀಟ್ನ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಒಂದು ಸ್ವಲ್ಪನೂ ತಳ ಅಂಟೋದಿಲ್ಲ, ಅಷ್ಟು ಪರ್ಫೆಕ್ಟಾಗಿ ಸ್ವೀಟ್ ಬಂದಿರುತ್ತೆ. ತುಂಬಾ ಸಿಂಪಲ್ಲಾಗಿ ಕಡಲೆ ಹಿಟ್ಟಿನ ಬರ್ಫಿನ ನಾವು ಮಾಡ್ಕೊಳ್ಬೋದು. ಜಸ್ಟ್ ಒಂದು 5 ನಿಮಿಷದಲ್ಲಿ ಅಥವಾ 10 ನಿಮಿಷದಲ್ಲೇ ಆಗ್ತಕ್ಕಂಥ ಒಂದು ಬರ್ಫಿ ರೆಸಿಪಿ. ಹಾಗೆ ಈ ಒಂದು ಸ್ವೀಟ್ ಮಾಡಲಿಕ್ಕೆ ತುಪ್ಪನೂ ಕೂಡ ತುಂಬಾ ಕಡಿಮೆ ಒಂದು ಕ್ವಾಂಟಿಟಿಯಲ್ಲಿ ಬಳಸ್ಕೊಳ್ಬೋದು. ನೋಡಿ, ತುಂಬ ಪರ್ಫೆಕ್ಟಾಗಿ ಅಂಗಡಿಯಲ್ಲಿ ಸಿಗೋ ರೀತಿಯಲ್ಲೇ ಕಡಲೆ ಹಿಟ್ಟಿನ ಬರ್ಫಿ ಒಂದ್ಸರಿ ಟ್ರೈ ಮಾಡಿ, ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಒಳಗಡೆಯಿಂದ ಕೂಡ ಅಷ್ಟೇ, ನೀವು ಯಾವ ರೀತಿ ನೋಡ್ತಿದ್ದೀರ ಅಷ್ಟೇ ಸ್ಮೂತಾಗಿ ಬಂದಿರುತ್ತೆ, ಗಟ್ಟಿ ಅಂತ ಅನಿಸೋದಿಲ್ಲ. ಬೇಕು ಅಂದರೆ ತುಪ್ಪನ ಜಾಸ್ತಿಯಾಗಿ ಇದೇ ಒಂದು ಸ್ವೀಟನ್ನ ನೀವು ಗಟ್ಟಿಯಾಗಿ ಕೂಡ ಮಾಡ್ಕೊಳ್ಬೋದು. ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಕಡಲೆ ಹಿಟ್ಟಿನ ಬರ್ಫಿ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗೋದ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.